ಈಜಿಪ್ಟ್‌ನ ನಾಗರಿಕತೆ ಅತಿ ಉದ್ದವಾದ ನೈಲ್ ನದಿ ಮತ್ತು ಪಿರಮಿಡ್‌ಗಳ ಮೂಲಕ ತೆರೆದುಕೊಳ್ಳುತ್ತದೆ. ಗಿಜಾದ ಮಹಾ ಪಿರಮಿಡ್ ಇದು ಮೆಟ್ರೋಪೊಲಿಸ್ ಗಡಿಯಲ್ಲಿರುವ 3 ಪಿರಮಿಡ್‌ಗಳಲ್ಲಿ ಅತ್ಯಂತ ಹಳೆಯದು ಮತ್ತು ಅತ್ಯಂತ ದೊಡ್ಡದಾಗಿರುವ ಪಿರಮಿಡ್. ಪ್ರಾಚೀನ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿದೆ. ತನ್ನ ಮೊದಲಿನ ಸ್ಥಿತಿಯಲ್ಲಿರುವ ಒಂದೇ ಒಂದು ಅದ್ಭುತವಾಗಿದೆ. ಪಿರಮಿಡ್‌ಗಳ ಮೇಲುಮೈ ಮೆರುಗುಗೊಟ್ಟ ಅತಿ ಹೆಚ್ಚಾಗಿ ಪ್ರತಿಬಿಂಬಿಸುವ ಸುಣ್ಣದಿಂದ ಕೂಡಿರುತ್ತದೆ. ನಾವು ದೂರದಿಂದ ವೀಕ್ಷಿಸಿದಾಗ ಪ್ರಖರವಾಗಿ ನಮ್ಮ ಕಣ್ಣು ಕೊರೈಸುತ್ತದೆ. ಪಿರಮಿಡ್‌ಗಳನ್ನು ನೋಡಲು ಕುದುರೆ ಸವಾರಿಯ ಮೂಲಕ ಮರುಭೂಮಿಯ ಒಂದು ಅನುಭವವನ್ನು ನಾವು ಆಸ್ವಾದಿಸ್ತಾ ಹೋಗಬಹುದು. ಪಿರಮಿಡ್‌ಗಳು ಪ್ರಖರವಾಗಿ ನಮ್ಮ ಕಣ್ಣು ಕೊರೈಸುತ್ತವೆ. ಪಿರಮಿಡ್‌ಗಳು ಸಮಾಧಿ ಕ್ರಿಯೆಯ ಸ್ಮಾರಕಗಳೆಂದು ನಂಬಲಾಗಿತ್ತು. ಆನಂತರ ಪುನರುಜ್ಜೀವನ ಯಂತ್ರಗಳಾಗಿ ವಿನ್ಯಾಸಗೊಂಡಿವೆ. ಮರಣ ಹೊಂದಿದ ಫೆರೋಗಳ ಆತ್ಮವನ್ನು ನೇರವಾಗಿ ದೇವರ ವಾಸಸ್ಥಾನಕ್ಕೆ ಸೇರಿಸುವ ರೀತಿಯಲ್ಲಿ ನಿರ್ಮಾಣಗೊಂಡಿರಬಹುದು. ಈಜಿಪ್ಟಿನ ಎಲ್ಲ ಪಿರಮಿಡ್‌ಗಳನ್ನು ನೈಲ್ ನದಿಯ ಪಶ್ಚಿಮ ತೀರದಲ್ಲಿ ನಿರ್ಮಿಸಲಾಗಿದೆ. ಈಜಿಪ್ಟ್ ಪಿರಮಿಡ್ ನಿರ್ಮಾಣ ರಹಸ್ಯ 5000 ವರ್ಷಗಳ ಹಿಂದೆಯೇ ಹೈಡ್ರಾಲಿಕ್ ಎಂಜಿನಿಯರಿಂಗ್ ಪ್ರಯೋಗದಿಂದ ಇದನ್ನು ನಿರ್ಮಿಸಲಾಗಿದೆ. ಪ್ರಾಚೀನ ಈಜಿಪ್ಟ್ ವಾಸ್ತುಶಿಲ್ಪವೆಂದರೆ ಮೊದಲು ಪಿರಮಿಡ್‌ಗಳ ನಂತರ ಸ್ಫಿಂಕ್ಸ್ ಪ್ರಾಣಿಯ ದೇಹ, ಮನುಷ್ಯನ ತಲೆ ಹೊಂದಿರುವ ಸ್ಫಿಂಕ್ಸ್ ಬಹುಮುಖ್ಯವಾದುದು. ಅವರ ವಾಸ್ತುಶಿಲ್ಪವು ಸಾವಿನ ನಂತರದ ಜೀವನದಲ್ಲಿ ನಂಬಿಕೆ, ದೇವರುಗಳ ಆರಾಧನೆ ಪ್ರತಿನಿಧಿಸುತ್ತದೆ. ವಸ್ತು ಸಂಗ್ರಹಾಲಯದಲ್ಲಿರುವಂತಹ ಒಂದು ದೃಶ್ಯಾವಳಿಯನ್ನು ನೀವು ನೋಡ್ತಾ ಹೋಗಬಹುದು. ಅವರ ವಾಸ್ತುಶಿಲ್ಪವು ಸಾವಿನ ನಂತರದಲ್ಲಿ ಜೀವನದಲ್ಲಿ ನಂಬಿಕೆ, ದೇವರುಗಳ ಆರಾಧನೆ ಪ್ರತಿನಿಧಿಸುತ್ತದೆ. ಮಮಿಫಿಕೇಷನ್ ಅತ್ಯಂತ ಪ್ರಮುಖವಾದುದು. ಶವವನ್ನು ಒಣಗಿಸಲು ನ್ಯೂಟ್ರಾನ್ ಸಾಲ್ಟ್ ಲೇಪಿಸಿ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಗುರುತಿಸಲ್ಪಟ್ಟಿದೆ. ಟುಟಾಂಖಮನ ಪಿರಮಿಡ್ ಅತ್ಯಂತ ಸಂಪದ್ಭರಿತವಾದುದು. ಕಟ್ಟಕಡೆಯ ಫೆರೋ ಆಕಸ್ಮಿಕವಾದ ಮರಣಕ್ಕೆ ಈಡಾಗುತ್ತಾನೆ ತನ್ನ 19ನೇ ವಯಸ್ಸಿನಲ್ಲಿ. ನಾವು ಒಂಟೆ ಸವಾರಿಯ ಒಂದು ಅನುಭವವನ್ನು ಸ್ವೀಕರಿಸಿದ ನಂತರ ಮ್ಯೂಸಿಯಮ್ಮಲ್ಲಿ ಒಂದೊಂದು ದೃಶ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಒಂದು ದೃಶ್ಯಾವಳಿಯನ್ನು ನಾವು ನೋಡ್ತಾ ಇದ್ವಿ. ನಂತರ ಅಲ್ಲಿ ಆ ಕಾಲದ ಒಂದು ಒಡವೆ, ಚಿನ್ನದ ಒಡವೆಗಳನ್ನು ಕೂಡ ನಾವು ವಿನ್ಯಾಸವನ್ನು ನಾವು ನೋಡ್ತಾ ಇದ್ವಿ. ಮತ್ತು ಇಲ್ಲಿ ಮಮಿಫೈಡ್ ಆಗಿ ಚಿನ್ನದ ಲೇಪನದಿಂದ ಇರುವಂತಹ ಒಂದು ಶವವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಅಂದಿನ ಜನರು ಬಳಕೆ ಮಾಡ್ತಾ ಇದ್ದಂತಹ ಹೂದಾನಿ ಇವೆಲ್ಲ. ರಾಣಿಯರ ಒಂದು ಚಿತ್ರ, ಅವರು ಆ ಕಾಲದಲ್ಲಿ ಹೇಗಿದ್ದರೂ ನಮ್ಮ ಒಂದು ಕಲ್ಪನೆ ನಮಗೆ ಬರುತ್ತೆ. ಇಲ್ಲಿ ಖರ್ಜೂರದ ಮರಗಳನ್ನು ನೋಡಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.